ನಾನು ಕರೆದ್ರೆ ನನ್ನ ಮೊಮ್ಮಗಳು ಸಹ ಕರೆದ್ರೆ ಸಹ ಚಪ್ಪಾಳೆ ಹೊಡೆದ್ರೆ ಬರ್ತದೆ ಮೇಲೆ. ಕೆಲಸ ಇದು ಸತ್ತರೆ ತುಂಬ ಬೇಜಾರಾಗ್ತದೆ, ಮನಸ್ಸಿಗೆ ತುಂಬ ಕಷ್ಟ. ಒಂದು ಫ್ಯಾಮಿಲಿ ಹಾಗೆ ಆಗಿದೆ, ಮಕ್ಕಳಾಗಿ. ಒಂದು ಸಾಮಾನ್ಯ ಬಾವಿ, ಆದರೆ ಅದರೊಳಗೆ ಒಂದು ಅದ್ಭುತ ಲೋಕ. ಹೌದು, ಈ ಬಾವಿಯೇ ಈಗ ಬಣ್ಣ ಬಣ್ಣದ ಮೀನಿನ ಅಕ್ವೇರಿಯಂ ಆಗಿ ಮಾರ್ಪಟ್ಟಿದೆ. ನೀರಿನೊಳಗೆ ಈಜಾಡುತ್ತಿರುವ ವಿವಿಧ ಜಾತಿಯ ಆಕರ್ಷಕ ಮೀನುಗಳು ನೋಡುವವರ ಕಣ್ಣುಗಳಿಗೆ ಹಬ್ಬವಾಗಿದೆ. ಉದ್ಯಾವರ ಗ್ರಾಮದ ಬೈಲು ಜಡ್ಡೆಯ ನಿವಾಸಿ ರಫೀಕ್ ಸಬ್ಬನ್ ರವರ ಮನೆಯ ಈ ಬಾವಿ ಈಗ ಮಕ್ಕಳಿಗೂ ಪ್ರವಾಸಿಗರಿಗೂ ವಿಶೇಷ ಆಕರ್ಷಣೆಯಾಗಿದೆ. ಸ್ವಚ್ಛವಾದ ನೀರು, ನೈಸರ್ಗಿಕ ವಾತಾವರಣ ಮತ್ತು ಬಣ್ಣ ಬಣ್ಣದ ಮೀನುಗಳು ಸೇರಿ ಈ ಸ್ಥಳವನ್ನು ಇನ್ನಷ್ಟು ಸುಂದರವಾಗಿಸಿವೆ. ಪ್ರಕೃತಿಯ ಮಧ್ಯೆ ಸಣ್ಣ ಅಕ್ವೇರಿಯಂ ಕಂಡಂತ ಅನುಭವ ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಸಿಗುತ್ತಿದೆ. ಸಾಮಾನ್ಯವಾಗಿ ನೀರಿಗಾಗಿ ಬೆಳೆಸುವ ಬಾವಿಯೇ ಈಗ ಎಲ್ಲರ ಗಮನ ಸೆಳೆಯುತ್ತಿರುವ ವಿಶೇಷ ಸ್ಥಳವಾಗಿದೆ. ನಾನು ಉದ್ಯಾವರ ಬೈಲ್ಜೀಟ್ನಲ್ಲಿ ಮನೆ ಮಾಡಿ ಇದ್ದೇನೆ. ಅದರಲ್ಲಿ ನಾನು ಅಂದರೆ ಬಾವಿಯಲ್ಲಿ ಮೀನು ಎಲ್ಲ ಹಾಕಿಕೊಂಡು ಸಾಕಿ ಇಟ್ಟಿದ್ದೇನೆ. ಇವತ್ತಿಗೆ 11 ವರ್ಷ ಆಯಿತು. 11 ವರ್ಷದಿಂದ ಸಾಕಿ ಇನ್ನು 250-300 ತನಕ ಉಂಟು ಮೀನು. ಅದಕ್ಕೆ ನಾವು 3 ಹೊತ್ತು ಫುಡ್ ಎಲ್ಲ ಹಾಕಿ ನೋಡ್ಕೊಳ್ತೀವಿ. ಮತ್ತು ಫಸ್ಟಿಗೆ ನಾನು ಮೊಮ್ಮ ಹೇಳಿದ್ದಕ್ಕೆ ತಂದು ಒಳಗೆ ಇತ್ತು ಮನೆಯಲ್ಲಿ. ಅದು ಮತ್ತು ನಾನು ಸೆನ್ಸಿದೆ, ಯಾಕೆ ಅದಕ್ಕೆ ಇದು ಬಂಧನದಲ್ಲಿ ಇಡಬೇಕು, ಅದಕ್ಕೆ ನಾನು ಹೊರಗೆ ಫ್ರೀಡಮ್ ಮಾಡಿ ಬಾವಿಯಲ್ಲಿ ಹಾಕುವ ಹೇಳಿ ಎಣಿಸಿ ಹಾಕಿದ್ದೆ. ಅದಕ್ಕೆ ನಾನು ಸತ್ತು ಹೋಯ್ತು ಇರಲಿ ಹೇಳಿ ಒಂದು 50 ಸ್ಟಾರ್ಟಿಂಗ್ 70 ತಂದದ್ದು ಇತ್ತು ಒಳಗೆ. ಅದೆಲ್ಲ ಹಾಕಿದೆ. ಹಾಕಿ ಒಂದು ತಿಂಗಳ ತನಕ ಅದು ಜೀವ ಆಯಿತು, ಒಳ್ಳೆಯದಾಯಿತು. ಮತ್ತು ಮರಿಯೆಲ್ಲ ಇಲ್ಲಿಗಾಯ್ತು. ಆಮೇಲೆ ಮತ್ತೆ ಇಷ್ಟ ಆಯಿತು, ಪುನಃ ಮೀನು ತರುವ ಹೇಳಿ ಮತ್ತೆ ಪುನಃ ತಂದೇವೆ. ಹಾಗೆ 250-300 ತನಕ ಉಂಟು ಈಗ ಅದು ಕೆಲಸ ಸತಿ ಇದಾಗ್ತದೆ, ಸಾಯ್ತದೆ, ಉಳಿತದೆ ಎಲ್ಲ. ಆದರೆ ಇಷ್ಟು ವರ್ಷ 11 ವರ್ಷದಲ್ಲಿ ಅದಕ್ಕೆ ನೋಡ್ಕೊಳ್ತೇನೆ. ಅವರು 3 ಟೈಮ್ ಅದಕ್ಕೆ ಫುಡ್ಡು ಹಾಕ್ತಾ ಇದ್ದೇನೆ. ನಾನು ಕರೆದ್ರೆ ನನ್ನ ಮೊಮ್ಮಗಳು ಸಹ ಕರೆದ್ರೆ ಸಹ ಚಪ್ಪಾಳೆ ಹೊಡೆದ್ರೆ ಬರ್ತದೆ ಮೇಲೆ. ಕೆಲಸ ಇದು ಸತ್ತರೆ ತುಂಬ ಬೇಜಾರಾಗ್ತದೆ. ಬೇಜಾರಂದರೆ ಎಷ್ಟು ಬೇಜಾರಂದರೆ ಎಂಥ ಆಯಿತು ಎಂಥದ್ದು ಹಾಗೆ ತುಂಬ ತೊಂದರೆ ಆಗ್ತದೆ, ಕಷ್ಟ, ಮನಸ್ಸಿಗೆ ತುಂಬ ಕಷ್ಟ. ಒಂದು ಫ್ಯಾಮಿಲಿ ಹಾಗೆ ಆಗಿದೆ, ಮಕ್ಕಳಾಗಿ. ನನ್ನ ಹೆಸರು ಅಲೀನಾ. ನನಗೆ ಮೀನಂದರೆ ಇಷ್ಟ. ನಾನು ಚಿಕ್ಕ ಇರುವಾಗ ನನ್ನ ಅಜ್ಜ ಇದ್ದಾರಲ್ಲ, ಇನ್ನೊಂದು ಅಜ್ಜ, ಅವರು ಮೀನಲ್ಲಿ ಇದು ಅಕ್ವೇರಿಯಮಲ್ಲಿ ಮೀನಿತ್ತು. ಅದಕ್ಕೆ ನನಗೆ ಸಹ ಇಷ್ಟ ಆಯಿತು. ಅದಕ್ಕೆ ನಾನು ನನ್ನ ಅಜ್ಜನ ಹತ್ರ ಹೇಳಿದ್ದೆ ನನಗೆ ಸಹ ಮೀನು ಬೇಕು. ಅದಕ್ಕೆ ಅವರು ಇಲ್ಲಿ ಬಾವಿಯಲ್ಲಿ ಮೀನು ಇದು ಹಾಕಿದ್ರು. ಅದಕ್ಕೆ ನಾನು ಕೆಲಸತ್ತಿ ಮೀನು ಫುಡ್ ಹಾಕ್ತೇನೆ, ಮತ್ತು ಚಪಾತಿ ಎಲ್ಲ ಹಾಕ್ತೇನೆ, ದೋಸೆ ಅದರಲ್ಲಿ ಹಾಕ್ತೇನೆ. ಅದು ನೋಡುವಾಗ ಇಷ್ಟ ಆಗ್ತದೆ. ಎಲ್ಲರೂ ಸಹ ಬರ್ತಾರೆ, ನೇಬರ್ಸ್ ಅವರೆಲ್ಲ ನೋಡಿ ಹೋಗ್ತಾರೆ ಅಂತ ಹೇಳ್ತಾರೆ, ಇಷ್ಟು ಒಳ್ಳೆ ಇದೆ, ದೊಡ್ಡದಿದೆ, ಚಿಕ್ಕ ಇದೆ.